ಮನೇಲಿದ್ದರೆ ಓದೋಕ್ಕಾಗಲ್ಲ ಅಂತ ಇಲ್ಲಿ ಬಂದ್ಬಿಟ್ಟೆ. ಯಾಕಂದರೆ ಒಂದು 10 ದಿನ ಪೋಸ್ಟ್ಪೋನ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು 10 ದಿನ ನಾವು ಟೈಮ್ ಪಾಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಬಂದೆ. ಮನೇಲಿದ್ದರೆ ಓದಲ್ಲ, ಅವರು ಇವರು ಕರಿತಿರ್ತಾರೆ, ಅವರು ಇವರು ಬಂದು ಮಾತಾಡ್ತಿರ್ತಾರೆ. ಅದಕ್ಕೆ ತೋಟದ ಹತ್ರ ಬಂದ್ಬಿಟ್ಟಿದ್ದೀನಿ. ಏನಾದರೂ ಮಾಡಬೇಕಲ್ಲ, ಪಾಸ್ ಆಗಬೇಕು, ಒಳ್ಳೆ ಡಾಕ್ಟ್ರ್ ಆಗಬೇಕು. ಅದಕ್ಕೆ ನೋಡಿ ಬ್ಯಾಗ್ ಕೂಡ ಹಾಕ್ಕೊಂಬಂದಿದ್ದೀನಿ. ಇದು ನಮ್ಮ ನರ್ಸರಿ ತೋರಿಸ್ತೀನಿ ಈಗ. ಇದು ನಮ್ಮ ನರ್ಸರಿ. ಇಲ್ಲೇ ಟ್ರ್ಯಾಕ್ಟರ್ ಇದೆ, ಕಾಣಿಸಿಲ್ಲಲ್ಲ. ಇದು ನಮ್ಮ ಟ್ರ್ಯಾಕ್ಟರ್. ಅದೇ ಇಲ್ಲೇ ಎಲ್ಲಾದರೂ ಓದ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನು ಬೇಜಾನ್ ಮರಗಳಿದ್ದಾವೆ, ಎಲ್ಲ ಒಂದು ಕಡೆ ಕೂತ್ಕೊಂಡ್ರೆ ಪ್ರಶಾಂತವಾಗಿ ಓದ್ಕೋಬೋದು. ಏನು ಇದೆಲ್ಲ ನ್ಯಾಚುರಲ್ AC ಇದ್ದಂಗೆ, ಇಲ್ಲೆಲ್ಲ ಕೂಲಾಗಿರುತ್ತೆ ಯಾವಾಗಲೂ. ಮರದ ಕೆಳಗಡೆ ಯಾವ AC ಬೇಕಾಗಿಲ್ಲ, ಯಾವ ರೂಮು ಬೇಕಾಗಿಲ್ಲ, ಇಲ್ಲೇ ಎಷ್ಟೊಂದು ಕೂಲಾಗಿರುತ್ತೆ ನೋಡಿ. ಹೆಂಗಿದೆ, ಒಳ್ಳೆ ರೂಮ್ ಇದ್ದಂಗೆ ಇದೆಯಲ್ವಾ. ಇಲ್ಲೊಂದು ಹಾಸಿಗೆಗೆಲ್ಲ ಹುಡ್ಕೋಕ್ಕಾಗಲ್ಲ, ಯಾವುದೋ ಒಂದು ಗೋಣಿ ಚೀಲ ತಂದು ಹಾಕ್ಕೊಂಡ್ರೆ ಕೆಳಗೆ, ಇಲ್ಲಾಂದರೆ ಯಾವುದೋ ಒಂದು ಚೀಲ ಹಾಕ್ಕೊಂಡ್ರೆ ಆರಾಮಾಗಿರ್ಬೋದು ಓದೋಕ್ಕೆ. ಕೂಲಾಗಿದೆ. ಈ ಕಡೆ ನೋಡಿದರೆ ಮಾವಿನ ತೋಟ ಅನ್ನೋಕ್ಕಾಗಲ್ಲ, ಮಾವಿನ ಮರಗಳು ಅನ್ಬೋದು ಅಷ್ಟೇ. ಯಾಕಂದರೆ ಒಂದು 5-6 ಮರ ಇದಾವೆ ಅಷ್ಟೇ. ಇಲ್ಲೇ ಈರುಳ್ಳಿ ಹಾಕಿದ್ದಾರೆ, ಚೆಲ್ಲಿದ್ದಾರೆ. ನೋ ಇಟ್ಸ್ ಅ ರೀಡಿಂಗ್ ಟೈಮ್. ಓದೋಣ ಈಗ, ಟೈಮ್ ಪಾಸ್ ಮಾಡೋದು ಬೇಡ. ಇಷ್ಟು ದಿನ ಟೈಮ್ ಪಾಸ್, 2 ದಿನ ಟೈಮ್ ಪಾಸ್ ಆಯಿತು. ಮೊನ್ನೆ ಟೈಮ್ ಪಾಸ್ ಆಗಿದೆ. ಈಗ ಕುತ್ಕೊಂಡು ಓದೋಣ. ಹಿಂದ್ಗಡೆ ನೋಡ್ತಿದ್ದೀರಾ ನೋಡಿ, ಅದೆಲ್ಲ ಇಲ್ಲೇ ಕೆಲಸ ಮಾಡಿ ಹಿಂಗೆ ಬಿಟ್ಟು ಹೋಗಿರೋದು. ಕೆಲಸ ಮಾಡಬೇಕಾದ್ರೆ ಹಾಕ್ಕೋತಾರೆ, ಗಲೀಜಾಗಬಾರ್ದಲ್ಲ. ಈಗ ಇಂಥ ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ಗಲೀಜಾಗುತ್ತಲ್ಲ, ಅದಕ್ಕೆ ಅದ್ರ ಮೇಲೆ, ಇಲ್ಲಾಂದರೆ ತೆಗೆದ್ಬಿಟ್ಟು ಆ ಬಟ್ಟೆ ಹಾಕ್ಕೋತಾರೆ, ಗಲೀಜಾಗಬಾರ್ದು ಅಂತ ಬಟ್ಟೆನ. ಇದು ಗಲೀಜಾಗಿ ಇಲ್ಲೇ ಬಿಟ್ಟು ಹೋಗ್ತಾರೆ, ಮತ್ತೆ ಬಂದು ನೆಕ್ಸ್ಟ್ ಟೈಮ್ ಕೆಲ್ಸಕ್ಕೆ ಬಂದಾಗ ಹಾಕ್ಕೋತಾರೆ ಅಷ್ಟೇ. ಹಂಗೆ ನೋಡಿ, ಇಲ್ಲೇ ವಾಟ್ರ್ ಕ್ಯಾನು ಎಲ್ಲ ಐತೆ ನೀರು ಕುಡಿಯೋಕ್ಕೆ. ಈಗ ಓದಬೇಕು, ಸ್ಟಾರ್ಟ್ ಮಾಡೋಣ. ಓಕೆ, ಓದೋಣ ಅಂತ ಬಂದೆ. ಬುಕ್ಸ್ ಎಲ್ಲ ರೆಡಿ ಮಾಡಿ, ಎಲ್ಲ ಕೂತ್ಕೊಳ್ಳೋಕ್ಕೆ ಜಾಗನೂ ರೆಡಿ ಮಾಡಿ ಕೂತ್ಕೊಂಡೆ. ಓದ್ತಾ ಯಾವಾಗ ಮಾತಾಡಿದ್ದೀನಿ ನನಗೆ ಗೊತ್ತಾಗಿಲ್ಲ. ನ್ಯಾಚುರಲ್ ಎ ಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡ್ರೆ AC ಜಾಸ್ತಿ ಆಗೋಯ್ತು, ಅದಕ್ಕೆ ನಿದ್ದೆ ಬಂದ್ಬಿಡ್ತು ನೋಡಿ. ಎಲ್ಲ ಬುಕ್ಸು ಎಲ್ಲ ರೆಡಿ ಮಾಡಿ ಕೂತಿದ್ದೆ. ಒಳ್ಳೆ ನೇಚರ್, ತುಂಬ ಪ್ರಶಾಂತವಾಗಿದೆ. ಅದಕ್ಕೆ ಓದೋಕ್ಕಾಗಲ್ಲ. ಒಂದೇ ದಿನದಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಓದ್ತೀನಿ ನಾನು ಎಲ್ಲ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. 1-2 ದಿನ ಬೇಕು ಸೆಟ್ ಆಗೋಕ್ಕೆ. ಅಷ್ಟು ಟೈಮ್ ಇಲ್ಲ ನನಗೆ. ಹಾಸ್ಟೆಲ್ಗೆ ಹೋಗ್ಬೇಕು ಈಗ. ನಾನು ಆದರೆ ಓದಬೇಕು. ಸಾಕಾಯ್ತು, ಕಣ್ಣೆಲ್ಲ ಹಂಗೆ ತೂಗಿಸ್ಕೊಂಡು ಹಂಗೆ ಬಿದ್ದೋಗಿದೆ. ಎಕ್ಸ್ಪೀರಿಯನ್ಸ್ ಇಸ್ ನೈಸ್ ಎಕ್ಸ್ಪೀರಿಯನ್ಸ್.